ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಸೊಗಲ್ ಸೋಮೇಶ್ವರನಿಗೆ ಬಂದಿದ್ದೆ. ಫ್ರೆಂಡ್ಸ್, ಇಲ್ಲಿ ಎಂಟ್ರೆನ್ಸಿಗೆ ದೊಡ್ಡದಾದ ಕೆರೆ ಇದೆ. ಹಾಗೆ ಮೇಲಿಂದ ನೀರೆಲ್ಲ ಧುಮುಕ್ತಾ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಮೆಟ್ಲುಗಳಿವೆ. ಸುಸ್ತಾದಾಗ ಕೂಡಲು ಈ ತರ ಬೆಂಚ್ ತರ ಮಾಡಿದ್ದಾರೆ. ರೆಸ್ಟ್ ಮಾಡಿ ನಾವು ಮುಂದೆ ಹೊರಟೆವು. ಹಾಗೆ ಮೇಲ್ಗಡೆ ಬಂದ್ರೆ ಇಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯು ಮಾತನಾಡುತ್ತಿರುವ ದೃಶ್ಯವನ್ನು ಕಾಣಬಹುದು. ಫ್ರೆಂಡ್ಸ್, ಇಲ್ಲಿ ಎಂಟ್ರೆನ್ಸ್ ಫೀ 5 rupees ತಗೋತಾರೆ. ಫ್ರೆಂಡ್ಸ್, ಇಲ್ಲಿ ಗೇಟ್ ಇದೆ. ಇದನ್ನ ದಾಟಿ ಬರತ್ಲೇನೆ ದೇವಸ್ಥಾನ ಸ್ಟಾರ್ಟ್ ಆಗತ್ತೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಮೇಲ್ಗಡೆ 2 ಮುಖಗಳು ಅಂತ ಈಶ್ವರನ ಪ್ರತಿಮೆ ಇದೆ. ಫ್ರೆಂಡ್ಸ್, ಇಲ್ಲೊಂದು ವಿಶೇಷವಾದಂಥ ಬಂಡೆ ಇದೆ. ಫ್ರೆಂಡ್ಸ್, ಈ ಕಲ್ಲಿನ ಕೆಳಗಡೆ ನಾವು ಹಾದು ಬಂದ್ರೆ ನಾವು ಮಾಡಿದಂಥ ಪಾಪಕರ್ಮಗಳು ನಾಶವಾಗುತ್ತವೆ. ಅಷ್ಟೇ ಅಲ್ಲದೆ ಮುಂಬರುವಂತಹ ಕಷ್ಟಗಳೆಲ್ಲ ಕಳೆದು ಹೋಗುತ್ತವೆ ಎಂಬ ಅಪಾರವಾದ ನಂಬಿಕೆ ಇಲ್ಲಿದೆ. ಹಾಗೆ ಮೇಲ್ಗಡೆ ಹೋದರೆ ಸೋಮೇಶ್ವರನ ಟೆಂಪಲ್ ಬರುತ್ತೆ. ಮೊದಲು ಇಲ್ಲಿ ನಾವು ಬ್ರಹ್ಮಾರಂಬಿಕಾ ದೇವಿಯನ್ನು ನೋಡ್ಬೋದು. ಈ ದೇವಸ್ಥಾನ ಈಗ ಹೊಸದಾಗಿ ಕಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಸೋಮೇಶ್ವರನ ದೇವಸ್ಥಾನ. ಇಲ್ಲಿ ಈಶ್ವರನ ಸ್ಥಾಪನೆ ಆಗಿದೆ. ಸೋತವರಿಗೆ ಸಾಂತ್ವನ ನೀನು, ಆಧಾರ ಇಲ್ಲದವರಿಗೆ ಆಸರೆ ನೀನು, ಭಯದಲ್ಲಿ ಇರುವವರಿಗೆ ಭರವಸೆ ನೀನು ದೇವ ಸೋಮೇಶ್ವರನೇ. ಫ್ರೆಂಡ್ಸ್, ಸೊಗಲದಲ್ಲಿ ಶಿವ ಮತ್ತು ಪಾರ್ವತಿ ವಿವಾಹದ ಸ್ಥಳ ಇದು. ಹಾಗಾಗಿ ಇಲ್ಲಿ ಯಾರಿಗಾದರೂ ಭಕ್ತಾದಿಗಳಿಗೆ ಮದುವೆ ಆಗದಿದ್ದರೆ ಬಂದು ಇಲ್ಲಿ ಕಂಕಣವನ್ನು ಕಟ್ಟಿಸಿಕೊಂಡು ಹೋಗುತ್ತಾರೆ. ಈ ಕಂಕಣವನ್ನು ಕಟ್ಟಿಸಿಕೊಂಡು ಹೋದರೆ ಕೆಲವೇ ದಿನಗಳಲ್ಲಿ ಮದುವೆ ಆಗುತ್ತದೆ ಎಂಬ ಅಪಾರವಾದ ನಂಬಿಕೆ ಇಲ್ಲಿ ಇದೆ. ಫ್ರೆಂಡ್ಸ್, ಇಲ್ಲಿ ನಾವು ಮತ್ತೆ ಮುಂದ್ಗಡೆ ಬಂದರೆ 2 ಫಾಲ್ಸ್ ಥರ ನೀರನ್ನು ಧುಮುಕ್ತಾ ಇರೋದನ್ನು ನೋಡ್ಬೋದು. ಇಲ್ಲಿ ಸ್ನಾನಗೀನ ಎಲ್ಲ ಮಾಡ್ಕೋಬೋದು. ಹಾಗೆ ಇದು ವರ್ಷಾನುಪೂರ್ತಿ ನೀರು ಹರಿತಾನೆ ಇರುತ್ತೆ. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಯಾವುದೇ ಇರಲಿ ಇದು ದೇವರ ಪವಾಡ ಅಂತಂದು ಬಹಳ ಜನ ನಂಬುತ್ತಾರೆ. ಈ ನೀರು ಯಾವಾಗಲೂ ಬತ್ತುವುದಿಲ್ಲ. ಇಲ್ಲಿ ಸ್ನಾನವನ್ನು ಮಾಡಿಕೊಂಡರೆ ಮೈಕೈ ನೋವು, ತಲೆನೋವು ಎಲ್ಲವೂ ಮಾಯವಾಗುತ್ತದೆ. ಆದರೆ ಇಲ್ಲಿ ಹುಷಾರಾಗಿ ನಡಿಬೇಕು ಫ್ರೆಂಡ್ಸ್, ಯಾಕಂದರೆ ಪಾಚಿ ಎಲ್ಲ ಗಟ್ಟಿರುತ್ತೆ. ಹಾಗಾಗಿ ಫ್ರೆಂಡ್ಸ್, ಹಾಗೆ ನಾನು ಇಲ್ಲಿ 1-2 ಫೋಟೋಗಳನ್ನು ತೆಗೆದುಕೊಂಡೆ. ಫ್ರೆಂಡ್ಸ್, ಇಲ್ಲಿ ಮುಂದೆ ಹಾಗೆ ಜಿಂಕೆ ವನ ಎಂದು ಬರುತ್ತದೆ. ಇಲ್ಲಿ ಜಿಂಕೆಗಳನ್ನು ಹಾಗೂ ಕೆಲವು ಪ್ರಾಣಿಗಳನ್ನು ಸಾಕಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತದೆ. ಸೋಮವಾರ, ಮಂಗಳವಾರ, ಶುಕ್ರವಾರ ಬೇಕಾದ ದಿನ ಆಗಿರಲಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಒಲೆಗಳಿಂದ ಸೌದೆಯಿಂದ ಅಡುಗೆ ಮಾಡಿರ್ತಾರೆ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಈ ದಟ್ಟವಾದ ಗುಡ್ಡ ಬೆಟ್ಟ, ಹಚ್ಚು ಹಸಿರಿನ ಎಲೆಗಳು, ಮರ ಗಿಡ, ಪ್ರಕೃತಿಯ ಸೌಂದರ್ಯ, ಮೇಲಿಂದ ಹರಿಯುತ್ತಿರುವ ನೀರು, ನೀರಿನ ಜುಳುಜುಳು ಶಬ್ದ, ಪ್ರಕೃತಿಯ ಸೊಬಗು ಮೈತುಂಬಿ ನಿಂತಿರುವ ಹಾಗೆ ಕಣ್ಮುಂದೆ ಕಟ್ಟಿದ ಹಾಗೆ ಇದೆ. ಪ್ರಕೃತಿ ಸೌಂದರ್ಯವು ಸೊಗಲಿನಲ್ಲಿ ನೆಲೆಸಿದೆ ಅಂತ ನನಗೆ ಅನಿಸುತ್ತೆ. ವಿವಿಧ ಕಟ್ಟಿರುವಂಥ ದೇವಸ್ಥಾನಗಳು, ಇಲ್ಲಿಯ ಸ್ವಚ್ಛತೆ ಎಲ್ಲವನ್ನು ನೋಡಿ ಮನಸ್ಸು ಸಂತೋಷವಾಯಿತು. ಹಾಗೆ ಫ್ರೆಂಡ್ಸ್, ನಾವು ಮನೆಗೆ ಬರುವಾಗ ಮಳೆ ಅಂತೂ ತುಂಬಾ ಬರ್ತಾ ಇತ್ತು. ಹಾಗೆ ನಾನು ವಿಭಾ ತುಂಬ ಪ್ಯಾಕಪ್ ಆಗಿ ಮನೆಗೆ ಬಂದೆವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸಿ ಯು, ಟೇಕ್ ಕೇರ್. ಮತ್ತೆ ಸಿಗೋಣ.